ಅದ್ರ ಜೊತೆಗೆ ಇನ್ನೊಂದು ಅವ್ರದ್ದು ಯಾವುದೋ ಒಂದು ಫಂಕ್ಷನಲ್ಲಿ ನೋಡಿದಾಗ ಅವರು ತಲೆ ಕೂದಲು ಮಾಡಿಸ್ಕೊಂಡಿದ್ರು. ಏನಾಗುತ್ತೆ, ಕೆಲವೊಂದೆಲ್ಲ ಸೂಚನೆಗಳು ಅಂತೀವಿ, ಅಂದರೆ ಶಕುನಗಳು ಅಂತ ನೋಡ್ತೀವಿ. ನಮ್ಮ ತಂತ್ರಶಾಸ್ತ್ರದಲ್ಲಿ ಜನರಲ್ ಆಗಿ ನಾವು ನೋಡೋದು ಮಾನವ ಶರೀರದೊಂದಿಗೆ ಶಕುನಗಳನ್ನು ನೋಡ್ತೀವಿ. ಆ ಶಕುನಗಳನ್ನು ನೋಡಿದಾಗ ಟ್ಯಾಲಿ ಮಾಡಿದಾಗ ಕೈ ಮುರಿದಿತ್ತು ಮತ್ತು ಕೂದಲು ಮಾಡಿಸ್ಕೊಂಡಿದ್ದಾರೆ, ಡೆಫಿನೆಟ್ ಆಗಿ ಇವರು ದೊಡ್ಡ ತೊಂದರೆಗೆ ಒಳಗಾಗ್ತಾರೆ. ಬಟ್ ಹೇಳೋದು ಹೆಂಗೆ, ಈಗ ನೀವು ನನ್ನ ಹತ್ರ ಕೇಳಿದಾಗ ನಾನು ನಿಮಗೆ ಅಡ್ವೈಸ್ ಮಾಡ್ಬೋದು, ಅಥವಾ ನೀವು ನನಗೆ ಆಲ್ರೆಡಿ ಟಚ್ಚಲ್ಲಿ ಇರ್ತೀರಾ, ಟಚ್ಚಲ್ಲಿ ಇದ್ದಾಗ ವಾಲಂಟಿಯರ್ ಆಗಿ ಇಲ್ಲ ಮಗ ಹಿಂಗಲ್ಲ ಮಗ ಹಾಗೆ ಅಂತ ಅಡ್ವೈಸ್ ಮಾಡ್ಬೋದು. ಅದೆರಡೂ ಇಲ್ಲ ಅಂದಾಗ ನಾವು ಮೇಲ್ಬಿದ್ದು ಹೇಳೋದು ತಪ್ಪಾಗತ್ತೆ. ಅದು ನನ್ನ ಪ್ರವೃತ್ತಿನೂ ಅಲ್ಲ, ನಮ್ಮ ಗುರುಕುಲದ ಪದ್ಧತಿಯೂ ಅದಲ್ಲ ಅಂದಾಗ ನಾವು ಸೈಲೆಂಟ್ ಆಗಬೇಕಾಯಿತು. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವರಿಗೆ ತೊಂದರೆ ಇದೆ ಅಂತ ಸೂಚನೆಗಳು ಬರ್ತಾನೆ ಇತ್ತು. ನೋಡಪ್ಪ, ಫಸ್ಟು ಅವ್ರಿಗೆ ಕೈ ಮುರಿದಾಗ ಶನಿ ದಶನೋ ಶನಿ ಭುಕ್ತಿನೋ ನಡೀತಾ ಇತ್ತು ಅನ್ಸತ್ತೆ. ಗಣ್ಯ ವ್ಯಕ್ತಿಗಳಿಗೆ, ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಗಣ್ಯ ವ್ಯಕ್ತಿ ಆಗಿರ್ಬೋದು, ಇವ್ರಿಗೆ ಶನಿ ತೋರಿಸೋದು ಎರಡು ರೀತಿ ಒಂದು ಸೂಚನೆ. ಒಂದು ಅವರ ತೇಜೋವಧೆ, ಹೆಸರನ್ನ ಹಾಳು ಮಾಡುವಂಥದ್ದು. ಇನ್ನೊಂದು ಬೋನ್ ಬ್ರೇಕೇಜಸ್ ಶುರುವಾಗತ್ತೆ. ಇದಾಗಿ ಐ ಥಿಂಕ್ 2018 ಎಂಡಲ್ಲಿ ಮೊದಲ ಕೈ ಮುರಿದಿದ್ದು. ಅಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದಾಗ 7 ವರ್ಷ ಆಯಿತಾ. ಏನು ಶನಿ ರೂಲ್ ಮಾಡ್ತಾರೆ ಆ ವರ್ಷದ ಅವಧಿಯಲ್ಲೇ ಇನ್ನೊಂದು ಸತಿ ಕೈ ಮುರಿತು. ಆ ಅವಧಿಯಲ್ಲೇ ಮನುಷ್ಯನ ಶರೀರದಲ್ಲಿ ಕೂದಲು ಅಂತ ಏನು ತಗೋತೀವಿ ಅದು ಶನಿಗೆ ಅಧಿಪತ್ಯ ಅಂತ ತಗೊಳ್ತೀವಿ. ಕೆಲವರ ಹೇರ್ ಸ್ಟೈಲು, ನಾವು ಜಾತಕ ನೋಡ್ಸಕ್ಕೆ ಬಂದಾಗ ಕೆಲವರ ಹೇರ್ ಸ್ಟೈಲನ್ನು ಬದಲಾವಣೆ ಮಾಡಿಸ್ತೀವಿ. ಇವರು ಆ ಹೇರ್ ಸ್ಟೈಲನ್ನು ಮಾಡಿಸ್ಕೊಂಡಿದ್ದು ಕೂಡ ಇದಕ್ಕೊಂದು ಕಾರಣ ಆಗತ್ತೆ ಅಂತ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ಯಾವ ಜ್ಞಾನಕಾರಕ ಶನಿ ಅವನನ್ನು ಅವ್ರದ್ದು ಫಸ್ಟ್ ಹೇರ್ ಸ್ಟೈಲ್ ಇತ್ತಲ್ಲ, ಅವ್ರು ಅದೇ ಥರ ಕೂದಲನ್ನ ಮಾಡಿಸ್ಕೊಂಡಿದ್ದಿದ್ರೆ ಡೆಫಿನೆಟ್ ಈ ಕೇಸ್ ಆಗ್ತಿರ್ಲಿಲ್ಲ ಅವ್ರ ಮೇಲೆ. ಆ ಶನಿ ಏನು ಮಾಡ್ತಾನೆ, ಮೈಂಡನ್ನು ಬ್ಲಾಕ್ ಮಾಡ್ತಾನೆ. ಈಗ ಪ್ರತಿಯೊಂದು ಒಂದು ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಯೇ ಚಿಂತನೆ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅಂದಾಗ, ಇಷ್ಟು ಒಂದು ಒಳ್ಳೆಯ ವ್ಯಕ್ತಿ, ಒಂದು ಹೆಸರಾಂತ ವ್ಯಕ್ತಿ, ಗಣ್ಯ ವ್ಯಕ್ತಿ ಅಂತ ಕನ್ಸಿಡರ್ ಮಾಡಿದಾಗ ಒಂದು ಪೀಕ್ ಟೈಮ್ ಅಂತೀವಿ, ಅಂಥದ್ರಲ್ಲಿ ಇಂಥ ಒಂದು ದುಡುಕು ಸ್ವಭಾವ ಯಾಕೆ ಬಂತು ಅಂತ ಯೋಚಿಸ್ಬೇಕಲ್ಲ. ಯಾರ್ದೋ ಮಾತು ಕೇಳ್ಕೊಂಡು ದುಡುಕು ಸ್ವಭಾವ ಬಂತು ಅಂದರೆ ಅವನು ಶನಿ ಜ್ಞಾನಕಾರಕ ಅದನ್ನು ಬ್ಲಾಕ್ ಮಾಡಿಸ್ತಾನೆ. ಅದಕ್ಕೆ ಇನ್ನೊಂದು ಕಾರಣ ಅದು ಹೇರ್ ಸ್ಟೈಲ್. ಇನ್ನೊಂದು, ಇದು ಸಾಕಷ್ಟು ಜನರಿಗೆ ಬೇಜಾರು ಅನ್ನಿಸ್ಬೋದು, ಯಾಕಂದರೆ ನಾನು ವಾಸ್ತವವನ್ನು ಬಿಟ್ಟು ಬೇರೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಸಿನಿಮಾ ಟೈಟಲ್ಗಳು ಕೂಡ ಇಂತಹ ದುರಂತಗಳನ್ನು ಮಾಡಿಸುತ್ತೆ. ಈಗ ಬಹಳ ಮುಂಚೆ ಪುಟ್ಟಣ್ಣ ಕಣಗಾಲ್ ಅವರ ಕೊನೆಯ ಚಿತ್ರ ಮಸಣದ ಹೂವು, ಆ ಚಿತ್ರ ಮಾಡಿದ್ಮೇಲೆ ಅವ್ರದ್ದೇ ಅಂತ್ಯ ಆಗೋಯ್ತು. ಇದೇ ಥರ ನಾವು ತಗೊಂಡಾಗ ಸಾಕಷ್ಟು ಚಿತ್ರಗಳ ಟೈಟಲ್ಗಳಿಂದ ಸಾಕಷ್ಟು ಆರ್ಟಿಸ್ಟ್ ಆಗಿರ್ಬೋದು, ಅದರಲ್ಲಿ ಕೆಲಸ ಮಾಡಿದವರ, ಮುಖ್ಯವಾಗಿ ಕೆಲಸ ನಿರ್ವಹಿಸುವಂಥ ವ್ಯಕ್ತಿಗಳು ಈ ಥರ ದುರಂತಗಳಿಗೆ ಸಿಕ್ಕಾಕೊಂಡಿದ್ದಾರೆ. ಅದೇ ಥರ ಇವ್ರದ್ದು ಕೂಡ ಈ ಡೆವಿಲ್ ಅನ್ನೋದು ಯಾವುದೋ ಒಂದು ಪಿಕ್ಚರ್ ನಡೀತಾ ಇತ್ತು. ಆ ಬಜೆಟ್ಟು ಮತ್ತೊಂದು ಒಂದು ಕಡೆಗೆ ಇಟ್ಟುಬಿಡೋಣ, ಮುಖ್ಯವಾಗಿ ಟೈಟಲ್ ಏನು ರೂಲ್ ಮಾಡತ್ತೆ ಅದು ಕೂಡ ನಾವು ಗಮನ ಹರಿಸ್ಬೇಕಾಗತ್ತೆ. ಇಲ್ಲೇನಾಗುತ್ತೆ, ಒಂದು ಹೆಸರು ಏನಾದ್ರು ಮಾಡಿಬಿಡತ್ತಾ, ವಿತಂಡವಾದಿಗಳು ಇರ್ತಾರೆ. ಆದರೆ ಆ ಡೆವಿಲ್ ಅನ್ನೋದು ಏನು, ಒಂದು ನೆಗೆಟಿವ್ ವರ್ಡ್, ಒಂದು ಪಿಶಾಚತ್ವ, ರಾಕ್ಷಸತ್ವ ತೋರಿಸುವಂಥದ್ದು. ಅದೇನು ಮಾಡುತ್ತೆ, ಇದು ಕೂಡ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಕೆಲವೊಂದು ಚಿತ್ರದ ಟೈಟಲ್ಗಳು ಕೂಡ ಇಂತಹ ದುರಂತಗಳನ್ನು ತರುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಆ ವೈಬ್ರೇಷನ್ ಅಂತ ಹೇಳ್ತೀವಿ, ಅವ್ರ ಮೇಲೆ ಚಿತ್ರೀಕರಣ ಆಗ್ತಾ ಇತ್ತು. ಆ ವೈಬ್ರೇಷನ್ ಏನು ಮಾಡುತ್ತೆ, ಪ್ರತಿ ಸರ್ತಿನೂ ಎನರ್ಜಿ ಅಂದರೆ ಏನು, ಒಂದು ತರಂಗಗಳು, ಕಂಪನಗಳು, ಶಬ್ದ ತರಂಗಗಳು, ಶಬ್ದ ಕಂಪನಗಳು, ಅರ್ಥ ಆಯ್ತಾ. ಆ ಪ್ರತಿ ಸರ್ತಿನೂ ಡೆವಿಲ್ ಅದರಲ್ಲೂ ಒಂದು ಡೈಲಾಗ್ ಇದೆ, ಡೆವಿಲ್ ಅಂತೇನೋ ಹೇಳಿಬಿಟ್ಟು ನಗುವಂಥದ್ದು, ಅಟ್ಟಹಾಸದ ನಗು ಅಂತೀವಿ. ಅದು ಕೂಡ ಈ ರೀತಿ ದುರಂತ ಮಾಡಿಸ್ಲಿಕ್ಕೆ ಕಾರಣ ಆಗುವ ಸಾಧ್ಯತೆ ಇರುತ್ತೆ. 80% ತನಕನೂ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ನಾವು ನೋಡ್ತೀವಿ ಎಷ್ಟೋ ಸತಿ ನಮಗೆ ಫೇಲ್ಯೂರ್ ಸಿಕ್ಕಿದಾಗ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ಹೆಸರುಗಳನ್ನು ಬದಲಾವಣೆ ಮಾಡ್ಕೊಳ್ಳೋ ಅಂಥದ್ದು, ಅಥವಾ ಬರೆಯುವಾಗ ಒಂದು ಅಕ್ಷರವನ್ನು ಜೋಡಣೆ ಮಾಡಿಕೊಂಡು ಬರೆಯುವಂಥದ್ದು ನಾವು ನೋಡ್ತೀವಿ ಅಲ್ವಪ್ಪ. ಕೆಲವೊಂದು ಶಾಸ್ತ್ರಗಳಲ್ಲಿ ಅದು ಉಂಟು ಅಂದಾಗ ಅಲ್ಲಿಗೆ ಇದನ್ನು ನಾವು ಕನ್ಸಿಡರ್ ತಗೊಳ್ಬೇಕಲ್ಲ. ಇದೇನಾಗುತ್ತೆ, ಅವರಿಗೆ ಶನಿ ದಶ ಭುಕ್ತಿ, ಅಷ್ಟಮ ಶನಿ, ಢಾಯಿ ಶನಿ, ಪಂಚಮ ಶನಿ, ಅದೇನು ನಡೀತಾ ಇತ್ತು ನಮಗೆ ಗೊತ್ತಿಲ್ಲ. ಅವ್ರ ಜಾತಕ ನಾನು ನೋಡಿಲ್ಲ. ಅವರ ಶರೀರ ರಚನೆ, ಮಾನವ ಶರೀರ ರಚನೆಯೊಂದಿಗೆ ಜ್ಯೋತಿಷ್ಯವನ್ನು ನುಡಿಯಬಹುದು. ಹೇಗೆ ಅಂದರೆ, ಒಂದು ವ್ಯಕ್ತಿ ಹುಟ್ಟಿದ ನಂತರ, ಹುಟ್ಟಿದ ಸಮಯದಲ್ಲಿ, ಅಂದರೆ ಆ ಮಗು ಭೂಮಿಗೆ ಬಂದಾಗ ನೋಡುವ ತಗೊಳ್ಳುವ ಸಮಯದಿಂದ ಜಾತಕ ನಿರ್ಧಾರ ಆಗತ್ತೆ.